ಆತ್ಮೀಯ ಎಚ್ ಶಿಕ್ಷಿ ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MIF ಮಲ್ಲಪ್ಪಾಜಿ ಆತ್ಮೀಯರೇ, ನಮ್ಮ ಕುಮಾರಸ್ವಾಮಿಗಳು HD ಕುಮಾರಸ್ವಾಮಿಗಳು ಒಂದು ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಏನಂದ್ರೆ, ರಾಜಕಾರಣಕ್ಕೆ ಜಾತಿಯನ್ನು ತಂದೊಡನೆ ಸಮಾಜದಲ್ಲಿ ಶಾಂತಿ ಕದಡುತ್ತದೆ. ಒಕ್ಕಲಿಗ, ಕುರುಬ, ಹಿಂದುಳಿದ ವರ್ಗದ ಯಾವುದೇ ಸ್ವಾಮೀಜಿ ಆದರೂ ರಾಜಕಾರಣದಿಂದ ದೂರ ಇರಬೇಕು. ರಾಜಕಾರಣ ದೂರ ಇರಬೇಕಪ್ಪ. ಇವರು ನನಗೆ ಬಂದು ಸ್ಟೇಟ್ಮೆಂಟ್ ಕೊಡೋದು ಬೇಕಾಗಿಲ್ಲ. ಆದರೆ ಇತ್ತೀಚೆಗೆ ಮುಖ್ಯಮಂತ್ರಿ ಕದನ ಶುರುವಾದಾಗ ನಮ್ಮವ್ರನ್ನ CM ಮಾಡ್ರಿ ಅಂತ ಕಾಂಗ್ರೆಸ್ ಮೇಲೆ ಒತ್ತಾಯ ತರೋ ಸಲುವಾಗಿ ನಿರ್ಮಲಾನಂದ ಸ್ವಾಮೀಜಿ ಅಂದರೆ ಒಕ್ಕಲಿಗರ ಸ್ವಾಮೀಜಿ ಅವರು, ಆದಿತ್ಯಗಿರಿ ಮಠದವರು ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಅದೇ ಕಾಲಕ್ಕೆ ಕುರುಬ ಸಮುದಾಯದಿಂದ ವಿಶೇಷವಾಗಿ ನಿರಂಜನಾನಂದಪುರಿ ಸ್ವಾಮೀಜಿಯವರು, ಕಾಗಿನೆಲೆಯವರು, ಕನಕಪೇಟಿದ್ದು, ಅವರು ಸಹಿತ ಅವ್ರು ಇಳಿಸಿದ್ರೆ ದಂಗೆ ಆಗ್ತದೆ ಹಾಗೆ ಮಾತಾಡಿದರು. ಕುರುಬ ಮತ್ತು ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ಜನ ಅವ್ರ ನಾಯಕರು ಅನ್ನೋಕ್ಕಿಂತ ಧಾರ್ಮಿಕ ನಾಯಕರು ಈ ರೀತಿ ಮಾತಾಡಿ ತಪ್ಪ, ಇದು ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ನಮ್ಮ ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ DK ಶಿವಕುಮಾರ್ ಆದರೂ ಸಹಿತ ಇದರ ಬೇಕಾಗಿಲ್ಲಪ್ಪ, ಮಾಡಬೇಡ್ರಿ ಅನ್ನೋದು ಮಾತನ್ನು ಸೂಚ್ಯವಾಗಿ ಹೇಳ್ಕೊಳ್ತಾರೆ. ಅದ್ರೊಳಗೆ ಇರಬೇಕು ಮಾತಾಡಂತೆ. ಬಟ್ ಮೇಲ್ಪದದಾಗ ಮಾತಾಡಿದ್ದಾರೆ, ಅವ್ರ ಮಾತನ್ನು ಒಪ್ಪಬೇಕಾಗ್ತಿಲ್ಲ. ಒಳಗೆ ಏನದನ್ನು ಇಲ್ಲೋ ಗೊತ್ತಿಲ್ಲ. ಮತ್ತು ಇವರು ರಾಜಕಾರಣ ಒಕ್ಕಲಿಗ ರಾಜಕಾರಣ ಮಾಡಿದವರು ಇಲ್ಲಂತಲ್ಲ. ನಮ್ಮ HD ಕುಮಾರಸ್ವಾಮಿಗಳು ಅವ್ರ ತಂದೆಯವರು ಮೂಲತಃ ಇರಲಿಲ್ಲ. ಮತ್ತು ಬೇರೆ ನಂತರದಲ್ಲೇ ಈ ಹಿಂದಿನ ಶ್ರೀಗಳು ಅಂದ್ರೆ ಈ ಒಂದು ಆದಿಚುಂಚನಗಿರಿ ಹಿಂದಿನ ಶ್ರೀಗಳಿಗೆ ದೇವೇಗೌಡರಿಗೆ ಭಿನ್ನಾಭಿಪ್ರಾಯ ಇನ್ನೊಂದು ಮಠವನ್ನು ಹುಟ್ಟು ಹಾಕಿದ್ದು ನಾವು ನೋಡಿದ್ದೀವಿ ಇತಿಹಾಸದಲ್ಲೇ. ದೇವೇಗೌಡರು ಮೇಲ್ಪದ್ರಲ್ಲಿ ಎಲ್ಲರೂ ನಾವು ನಮ್ಮಲ್ಲೇ ರಾಜಕೀಯ ಬೇಡಪ್ಪ, ರಾಜಕೀಯ ಧರ್ಮ ಕೂಡಿಡೋದು ಬೇಕಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲೆಕ್ಷನ್ ಬಂದಾಗ ಅವ್ರು ಸಹಾಯ ಸಹಕಾರ ಕೋರ್ತಾರೆ, ಆಶೀರ್ವಾದ ಬೇಡ್ತಾರೆ. ಅದಕ್ಕೆ ಅವರು ಆಶೀರ್ವಾದ ಮಾಡ್ತಾರೆ. ಅವ್ರ ಮಠಕ್ಕೆ ನಮ್ಮ ಕಪ್ಪು ಕಾಣಿಕೆ ಕೂಡ ನೋವಾಗಿರ್ತದೆ, ಏನಿರ್ತದೆ ಅವ್ರಿಗೆ ಬಿಟ್ಟು ವಿಷಯ ಅನೇಕ ವಿಷಯಗಳು ಅವ್ರು ಮಾಡ್ಕೊಂಡಿದ್ದಾರೆ. ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಅವ್ರ ಮಠದಲ್ಲಿ MBBS BE ಅನೇಕ ಕಾಲೇಜುಗಳನ್ನು ತೆಗೆದುಕೊಂಡಿದ್ದಾರೆ. ಆರ್ಥಿಕ ಭದ್ರತೆ ಪಡೆಯುವಂಥ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಇನ್ನೂ ಅನೇಕ ಮಠಗಳು ಮಾಡ್ತಾ ಇದ್ದಾರೆ. ಅಲ್ಲೇ ಇಲ್ಲಿ ಧರ್ಮಕ್ಕೆ ಮತ್ತು ರಾಜಕೀಯ ಕೂಡಿಸಬಾರ್ದು ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಇಲ್ಲಂತಲ್ಲ, HD ಕುಮಾರಸ್ವಾಮಿಗಳಾಯಿತು, ನಮ್ಮ DK ಶಿವಕುಮಾರ್ ಆಯಿತು, ಇವರು ಮಾತಾಡ್ತಾರೆ. ಆದರೆ ವಾಸ್ತವವಾಗಿ ಇವೆಲ್ಲ ಅವ್ರ ಜೊತೆ ಸಂಪರ್ಕ ಇದ್ದವ್ರಲ್ಲ, ಇವರೆಲ್ಲ ಜೋಡಿ ಇದ್ದವ್ರಣ. ಮಠಾಧೀಶರು ಬೇಡ ಅನ್ನೋದು ಅದು ಒಳ ಹಾದಿಯಿಂದ ಹೋಗೋದು. ಈಗ ಯಾಕೆ ಬೇಡ ಅಂತ ಇದ್ದಾರಪ್ಪ ಅಂದ್ರೆ HD ಕುಮಾರಸ್ವಾಮಿಗಳು ಸಪೋಸ್ ಏನಾದರೂ ಒಕ್ಕಲಿಗರೆಲ್ಲ ಸ್ವಾಮೀಜಿಯವರು ಬೆನ್ನತ್ತೆ ಒತ್ತಡದಿಂದ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ತಮ್ಮ ಈ ಒಕ್ಕಲಿಗ ಸಮುದಾಯದಲ್ಲಿ ಒಂದು ಹಿಡಿತ ಕಡಿಮೆ ಆಗ್ತದೆ ಅನ್ನುವಂಥ ಒಂದು ಭಯನೂ ಇರ್ಬೋದು ಅವ್ರಿಗೆ. 108 ಕಾರಣ ಹುಡುಕ್ಬೋದು, ನಾವೆಲ್ಲ ಕಾರಣ ಹುಡುಕೋದು ಭಾಳ ಅದ. ಬಟ್ ಅದಿಲ್ಲ ಅಂತ ನಾವು ಅಂದ್ಕೊಂಡು, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನೋ ಕಾಳಜಿಯಿಂದ ಹೇಳ್ತಾ ಇದ್ದಾರಪ್ಪ ತಿಳ್ಕೊಂಡು, ಆದ್ರೆ ಒಳಗೊಂದು ಹಿಂಗೆ ಇರ್ತದೆ. ಇವತ್ತು ಇವನ್ DKC ಅವ್ರು ಹೇಳಿದ್ರು ಸಹಿತ ಜಾತಿ ಇದು ಬೇಕಾಗಿಲ್ಲ ಅಂತ ಹೇಳಿದ್ರು ಸಹಿತ ಅವ್ರಿಗೂ ಒಳಗೆ ಇರ್ತದೆ. ನಮ್ಮ ಜಾತಿ ನಮ್ಮ ಹಿಂದೆ ಬರಲಪ್ಪ, ನಮ್ಮ ಬೆನ್ನಗಟ್ಟಲಿ, ನಾನು ಬೆಂಬಲಿಸಲಿ, ನನಗೂ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಬಂದದ ಅಂತನ್ನೋಂಥದ್ದು ಎಲ್ಲರಿಗೂ ಅನ್ನಿಸ್ತದೆ. ಒಕ್ಕಲಿಗರು ಸಹಜದ ರೀ, ತಮ್ಮ ಸಮುದಾಯದ ಜನ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತದೆ, ಯಾಕೆ ಬೇಡ ಅಂತಾರೆ, ಸಹಜದ. ನಮಗೂ ನಾಳೆ ಲಾಭ ಆಗ್ತದೆ ಅಂತ ಒಂದು ಆಸೆ, ದೂರದ ಆಸೆ. ಎಲ್ಲ ಕಾರಣಕ್ಕಾಗಿ ಅವರು ಸಹಾಯ ಒಪ್ಪರ ಹೇಳಿದರು. ಆದರೆ ಇದನ್ನು ವಿರೋಧ ಮಾಡಿದರೆ HD ಕುಮಾರಸ್ವಾಮಿಗಳು ಯಾಕೆ ವಿರೋಧ ಮಾಡಿದ್ರೆ, ಬೇಡಪ್ಪ ಧರ್ಮ ತರಬೇಡ್ರಿ, ಜಾತಿ ತರಬೇಡ್ರಿ, ಜಾತಿ ಗುರುಗಳದ್ರಿ, ಇದು ಮಾತ್ರ ಅಶಾಂತಿ ಹುಡುತ್ತದೆ. ಅಶಾಂತಿ ಮತ್ತಷ್ಟ ಏನು ಕೆಲಸಗಳು ಆಗುವುದಿಲ್ಲ, ಸಮುದಾಯಕ್ಕೂ ಪೆಟ್ಟು ಬಿಡ್ತದೆ, ಜನರ ನಡಕಿನ ನಂಬಿಕೆಗಳು ವಿಶ್ವಾಸಗಳು ದೂರ ಆಗ್ತಾಯಿದ್ದಾವೆ. ಯಾರು ಒಕ್ಕಲಿಗರಾಗಲಿ, ಕುರುಬರಾಗಲಿ, ಇನ್ನೊಂದು ಜಜ್ಜವರಾಗಲಿ, ಅವ್ರು ಆಗೋರಾಗಲಿ, ಯಾರು ಯೋಗ್ಯತೆಯವರಾಗಲಿ, ಹೈಕಮಾಂಡ್ ಯಾರು ಹೇಳ್ತೈತೆ ಅದು ಮಾಡಲಿ ಅನ್ನುವಂಥ ಮಾತುಗಳನ್ನು ನಾವು ಮೇಲೆ ಕೇಳ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲೇ ಒಂದಿಷ್ಟು ನಮ್ಮ ಮಠಾಧೀಶರು ಒಂದಿಷ್ಟು ಅದರ ಎಂಟ್ರಿ ಆಗಿದ್ದು. ಅದೇ ಕಾರಣ DK ಶಿವಕುಮಾರ್ ಅವರು ಬೆನ್ನಿಗೆ ನಿಲ್ಲುವಂಥ ಪ್ರಯತ್ನ ಮಾಡಿದ್ದು. DK ಶಿವಕುಮಾರ್ ಅವರು ಮೌನಂ ಸಮ್ಮತಿ ಲಕ್ಷಣ ಬಂದಂಗೆ ಮೌನ ಇದ್ದಿದ್ದು. ನಂತರದಲ್ಲಿ ಅದು ಪ್ರಾಬ್ಲಮ್ ಕರೆಕ್ಟ್ ಆಗೋಕಂಡು ಕೂಡ ಮಾಡಬೇಡ್ರಿ ರಾಜಕಾರಣದೇ ಸೂಕ್ಷ್ಮವಾಗಿ ಸಂದೇಶ ಕಳಿಸಿದ್ದು. ಇವೆಲ್ಲ ಏನು ತೋರಿಸ್ತದಪ್ಪ ಅಂತಂದ್ರೆ, ಒಟ್ಟಾರೆಯಾಗಿ ಇವತ್ತು ರಾಜಕೀಯ ಮತ್ತು ಮಠಾಧೀಶ ಸಂಬಂಧಗಳು ಬಿಡಲಾರದ ನಂಟಿಗೆ ಹೋಗಿ ನಿಂತಿದ್ದಾವಪ್ಪ ಇವರು ಅನ್ನುವಂಥ ಮಾತು. ಯಾಕಂದ್ರೆ ಇದೇ ಮಠ ಸಲುವಾಗಿರ್ಬೋದು, ಇನ್ನೊಂದು ಸಲುವಾಗಿರ್ಬೋದು, ಕನಕಪೇಟದ್ದಾಗಿರ್ಬೋದು, ಎಲ್ಲರೂ ಅವರು ತಮ್ಮ ಜಾತಿಗಳ ತಮ್ಮ ಧರ್ಮ ಅನ್ನೋ ಜಾತಿಗಳೆಲ್ಲ ನಮ್ಮವ್ರು ಇರಬೇಕು ಅನ್ನೋ ಬಯಸೋದು ತಪ್ಪಲ್ಲ. ಆದರೆ ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಇಂಥ ವಿಚಾರಗಳು ಬರಬಾರ್ದು ನಮಗೆ, ಮಾಡರ್ನ್ ಇಶ್ಯೂದಲ್ಲಿ, ಮಾಡರ್ನ್ ಕಾಲದಲ್ಲಿ ಅನ್ನುವಂಥದ್ದು ಮತ್ತು ಏನಪ್ಪ ಅಂದ್ರೆ ಸ್ಪಷ್ಟ ಅಭಿಪ್ರಾಯ. ಇನ್ನು ಅದೇ ಕಾಲಕ್ಕೆ ಇನ್ನೊಂದು ಮಾತು ಹೇಳಿದ್ದು, ಮಠಾಧೀಶರು ರಾಜಕಾರಣ ಮಾಡುವುದು ಬೇಡ.
ಸತ್ಯದ, ನೀವು ರಾಜಕಾರಣ ಮಾಡಬೇಡ್ರಿ ಅಂತೇಳಿ. ನೀವು ಮಠಾಧೀಶರಾಗಿರ್ರಿ, ನಮ್ಮ ಸಲಹೆ ಸೂಚನೆ ಕೊಡ್ರಿ, ನಾವು ಹ್ಞೂ ಅಂತೀವಿ. ಆದರೆ ನೀವು ರಾಜಕಾರಣಿಗಳಾಗ್ಲಿಕ್ಕೆ ಹೋಗಬೇಡ್ರಿ ಅನ್ನೋಂಥ ಮಾತನ್ನು ನಮ್ಮ ಏನಪ್ಪ HDK ಅವರು ಮಾತಾಡಿದ್ದ ನಾವು ಗಮನಿಸಿದಾಗ ಸಹಜವಾಗಿ ಹೌದಲ್ಲ ಸರಿ ಐತಿಲ್ಲ ಅಂತ ಅನಿಸ್ತದೆ. ಆದರೆ ಇಲ್ಲಿ ಇನ್ನೊಂದು ನಾವು ಇತಿಹಾಸವನ್ನು ಗಮನಿಸಿದಾಗ ಯಾವುದೇ ಇತಿಹಾಸ ಇಲ್ಲ, ನಾವು ಹಿಂದಿನ ಇತಿಹಾಸ ಒಂದು ಸ್ವಲ್ಪ ತಿರುಗಿ ನೋಡಿದಾಗ ಒಬ್ಬ ರಾಜನ ಜೊತೆಗೆ ಒಬ್ಬ ಪುರೋಹಿತನಿದ್ದೇ ಇರ್ತಾನೆ, ಒಬ್ಬ ನೀತಿ ಶಾಸ್ತ್ರದಿಂದೇ ಇರ್ತಾನೆ. ಅವ್ರು ಧಾರ್ಮಿಕವಾಗಿ ದಾರಿ ತಪ್ಪಬಾರ್ದು, ರಾಜರು ಸರಿಯಾದ ಕೆಲಸ ಮಾಡಲಿ ಅಂತ ಬೋಧನೆಯನ್ನು ಮಾಡ್ತಾ ಇದ್ದಂಥವ್ರು. ಮತ್ತು ಯಾವ ಕಾಲಕ್ಕೂ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದರೆ ಯಾವುದೇ ಸ್ವಾಮೀಜಿಯವರು ಯಾವುದೇ ಮಠಾಧೀಶರಿರಲಿ ಆದಷ್ಟು ಅಲ್ಲಿ ಆಡಳಿತದಲ್ಲಿ ಯಾರು ಇರ್ತಾರೆ ಅಂಥವ್ರು ಸಪೋರ್ಟ್ ಮಾಡ್ತಾ ಹೋಗುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಆ ನೆಲೆಯಲ್ಲಿ ಏನೋ ಸಪೋರ್ಟ್ ಆಗ್ಯದ, ಅದು ಸರಿ ತಪ್ಪು ಅನ್ನೋದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾಲ ನಾವು ಡಿಸಿಷನ್ ಅಥವಾ ವಿಮರ್ಶೆ ಮಾಡ್ತಾ ಇರ್ತೀವಿ. ಬಟ್ ಇವತ್ತು ನಮ್ಮ HD ಕುಮಾರಸ್ವಾಮಿ ಹೇಳಿದ ತಕ್ಷಣ ಅವರಿಗೆ ಒಂದಿದ್ದು ಒಳ್ಳೆಯ ವಿಚಾರ, ಅದರಲ್ಲಿ ಎರಡು ಮಾತಿಲ್ಲ. ಎರಡನೇದು ಏನಪ್ಪ ಅಂದ್ರೆ DK ಶಿವಕುಮಾರ್ ಶತಾಯಗತಾಯ ಜಾತಿ ಹಿಡ್ಕೊಂಡು ಮಧ್ಯ ಹಿಡ್ಕೊಂಡು ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥ ಒಂದು ಪ್ರೀತಿನೂ ಇರಬಹುದಿಲ್ಲ ಅಂತಲ್ಲ. ಯಾಕೆಂದರೆ ಸಹಜದ ಒಬ್ಬ ರಾಜಕಾರಣಿ ಒಬ್ಬ ನಾಯಕ ಇನ್ನೊಬ್ಬ ನಾಯಕ ಬೆಳೆ ಕೊಡುವುದಿಲ್ಲ ಅನ್ನುವಂಥದ್ದು ನಾವು ಇತಿಹಾಸ ನೋಡ್ತಾ ಬಂದಿದ್ದೀವಿ. ಇವತ್ತಲ್ಲಿ ಬಂದಿದ್ದೇನಪ್ಪ ಅಂದರೆ ಈಗಾಗಲೇ ನಮ್ಮ HDK ಅವರು ಒಕ್ಕಲಿಗ ಸಮುದಾಯದಲ್ಲಿ ತಮ್ಮ ಮೊದಲಿನ ಹಿಡಿತವನ್ನು ಕಳೆದುಕೊಂಡಿದ್ದಾರೆ ಅಂತೇಳಿ ಸ್ಪಷ್ಟ ಅಭಿಪ್ರಾಯ ಬರ್ತಾ ಇದ್ದಾವೆ. ಮತ್ತು ಈಗ 17-16 ಬಂದಿತ್ತಂತ 18 ಉಳಿದಂಥ ಈ JDS ಇನ್ನೂ ಕಡಿಮೆ ಸಾಹಿತ್ಯಗಳಿದ್ದಾವೆ. ಮತ್ತು ಇವೆಲ್ಲ ನೆಲೆಗಟ್ಟಿನಲ್ಲೇ ಅವರು ವಿಚಾರ ಮಾಡ್ತಾಯಿದ್ದಾರೆ, ಯಾವುದಪ್ಪ DK ಶಿವಕುಮಾರ್ ಅವರು ಬಂದರೆ ನಮ್ಮನ್ನು ನಾಶ ಮಾಡಿಬಿಡ್ತಾರೆ ಪೊಲಿಟಿಕಲಿ ಅನ್ನೋ ಕಾರಣಕ್ಕೆ ಯಾವುದೂ ಇರ್ಬೋದು, ಎಲ್ಲೋ ದೂರದ ಏನೂ ಇರಲಿ. ಧರ್ಮ ರಾಜಕಾರಣ, ಧರ್ಮ ಇದನ್ನು ಮಾರ್ಗದರ್ಶನ ಮಾಡಲಿ ರಾಜಕೀಯ ವ್ಯಕ್ತಿಗೆ ಅಲ್ಲ. ಒಳ್ಳೆಯ ಆಡಳಿತ ಕೊಡಪ್ಪ, ಒಳ್ಳೆ ಜನರ ಸೇವೆ ಮಾಡೋ ಅಂತ ಇಷ್ಟು ಹೇಳಿ ಅದು ಬಿಟ್ಟು ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಹೇಳುವಂಥ ಒಬ್ಬ ಮಠಾಧೀಶರು ಬರೋದ್ರಿಂದಾಗಿ ಸಹಜವಾಗಿ ಎಲ್ಲರಿಗೂ ಗಾಬರಿ ಆಗ್ತದೆ. ಆ ದಿಶೆಯಲ್ಲೇ ಮಠಾಧೀಶರು ಸ್ವಲ್ಪ ಬೆಚ್ಚರಿದ್ದಷ್ಟು ಚಲೋ ಅನ್ನುವಂಥ ಮಾತನ್ನು ಅವ್ರು ಮಾತಾಡಿದ್ದಾರೆ. ಒಟ್ಟಾರೆಯಾಗಿ HD ಕುಮಾರಸ್ವಾಮಿ ಹೇಳಿದಂಥ ಮಾತುಗಳು ಈ ಒಂದು ಬದಲಾವಣೆ ಬಂದದ ಇವತ್ತು. ಆ ಬದಲಾವಣೆಯಲ್ಲಿ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡಿದ್ದಾರೆ. ಬದಲಾವಣೆ ಸಿಂಪಲ್ ಏನಿಲ್ಲ, ನಿಮ್ಗೆ ಗೊತ್ತಿದ್ದ ವಿಷಯ ಅದು. ಇಲ್ಲೇ ಈ ರಿಸರ್ವೇಷನ್ ಬರೋದ್ರಿಂದ ಎಷ್ಟೋ ಬದಲಾವಣೆಗಳು ಆಗ್ತಾವೆ ಅನ್ನೋಂಥ ಭಯ, ಏಕಾಲಕ್ಕೆ ಸಿದ್ದರಾಮಯ್ಯ ಏನು ಮಾಡ್ತಾರೆ ಗೊತ್ತಿಲ್ಲ ಅನ್ನೋದು ಭಯ. ಆದಷ್ಟು ಅವ್ರು ಸರ್ಕಾರ ಇಳಿಸ್ಬಿಟ್ಟು ಅನೇಕರು ಹೋಗಿಬಿಡ್ತಾರೆ ಅನ್ನೋದು ಎಲ್ಲೂ ಇರಬೇಕು. ಬಟ್ HD ಕುಮಾರಸ್ವಾಮಿಗಳು ಬಯಸಿದಂಗೆ ಸುಲಭವಾಗಿ ಆಗಲಿಕ್ಕಿಲ್ಲ. ಬಹಿರಂಗವಾಗಿ ಅವರು ಹೇಳಿರ್ಬೋದು, ಆ ಅಂತರಂಗದಲ್ಲಿ ಅವರು ಜಾತಿವಾದಿಗಳಿದ್ದಾರೆ, ದೇವೇಗೌಡರು ಧರ್ಮವಾದಿಗಳಿದ್ದಾರೆ. DK ಶಿವನಂತೆ ಓಪನ್ ಆಗಿ ಒಂದು ಧರ್ಮದ ನೆಲೆಗಟ್ಟಿನಲ್ಲೇ ದೇವರ ನೆಲೆಗಟ್ಟಿನಲ್ಲೇ ಬೇರೆ ಬೇರೆ ಪ್ರದೇಶಗಳಿಗೆ ಅದರಲ್ಲೂ ಗಂಗಾ ನದಿಗೆ ಸ್ನಾನ ಮಾಡಿದ ಸಂದರ್ಭ ಆಗಿರ್ಬೋದು, ಮತ್ತದಾಗಿರ್ಬೋದು. ಮತ್ತು ನಮ್ಮ ಇವರು ನಮ್ಮ ಪ್ರಧಾನಿ ಹೋಗಿ ಭೇಟಿಯಾದಂಥ ಸಂದರ್ಭಗಳಾಗಿರ್ಬೋದು. ಇದರಿಂದ ಸಹಜವಾಗಿನ ಅವರು ದೇವಿ ಭಕ್ತರು ಅನ್ನೋದು ಎರಡು ಮಾತಿಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಕುಮಾರಸ್ವಾಮಿಗಳು ಆದಷ್ಟು ಈ ಜಾತಿ ನೆಲೆಯಲ್ಲಿ DK ಶಿ ಅವರು ಮುಖ್ಯಮಂತ್ರಿ ಆಗೋದು ಬೇಡ. ಒಂದು ವೇಳೆ ಆದ ನನಗೆ ಹೆಚ್ಚಿಗೆ ತೊಂದರೆ ಆಗ್ತದೆ. ಯಾಕಂದ್ರೆ ಈಗ ಆ ಒಂದು ಏನಪ್ಪ ಮೈಸೂರು ಏರಿಯಾದಲ್ಲಿ ಇವ್ರಿಗೆ ಪ್ರಬಲ ಸ್ಪರ್ಧಿ ಯಾರಿದ್ರೆ ಅವರು DK ಶಿವಕುಮಾರ್ ಅವರು. ಆದಷ್ಟು ಅವ್ರದ್ದು ಏಳಿಗೆ ಹಾಕಿಕೊಡೋದು ಅನ್ನೋದು ಇವ್ರು ಬಯಸ್ತಾ ಇದ್ದಾರೆ. ಆದರೆ ಅಂದಂಗೆ ಆಗೋದಿಲ್ಲ, ಸಮಯ ಎಲ್ಲ ಬದಲು ಮಾಡ್ತಾ ಇರ್ತದೆ ಅಂತ ಹೇಳ್ತಾ ಒಟ್ಟಾರೆಯಾಗಿ ಮಠಾಧೀಶರು ರಾಜಕಾರಣಿಗಿದ್ದು ರಾಜಕೀಯ ನೀತಿಯನ್ನು ಬೋಧಿಸಲಿ, ಆದರೆ ರಾಜಕಾರಣ ಬೇಡ ಅನ್ನೋದು ಒಂದಿಲ್ಲೇ ಅವರ ಅಭಿಪ್ರಾಯ, ಸ್ಪಷ್ಟ ಅಭಿಪ್ರಾಯ. ಇನ್ನು ರಾಜಕಾರಣಿಗೆ ಬಿಟ್ಟಂಥ ವಿಷಯ ಮತ್ತು ಆ ಮಠಾಧೀಶರಿಗೆ ಬಿಟ್ಟಂಥ ವಿಷಯ, ಮಠಾಧೀಶರು ಮೋಸ್ಟ್ಲಿ ಇದಕ್ಕೆ ಒಪ್ಪಬಹುದು. ಯಾಕಂದರೆ ಅವ್ರಿಗೆ ಬೇಕಾಗಿದ್ದೇನಪ್ಪ, ತಮ್ಮ ಕಾಯಕಕ್ಕೆ ತಮ್ಮ ಮಟ್ಟಿಗೆ ಒಂದು ಸ್ವಲ್ಪ ಆಸರ ಆಗುವಂಥ ಆರ್ಥಿಕ ಬಲ, ಆ ದಿಶೆಯಲ್ಲಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಅದೇನೋ ಆಗಲಿ ರಾಜಕಾರಣ ಮಾಡೋದು ಬೇಡ, ರಾಜನೀತಿ ಮಾಡಲಿ ಅನ್ನೋಂಗೆ ಅವರು ಮಾತಾಡಿದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಒಬ್ಬ ವ್ಯಕ್ತಿ. ಅದೇ ಕಾರಣ ನಮ್ಮ HD ಕುಮಾರಸ್ವಾಮಿಗಳು ಈ ನೆಲೆಗಟ್ಟಿನ ಮಾತಾಡಿದ್ರೆ HD ಕುಮಾರಸ್ವಾಮಿ ಮಾತಿಗೆ ಒಂದಿಷ್ಟು ವ್ಯಾಲ್ಯೂ ಹೆಚ್ಚಾಗ್ಯದ. ಈ ಒಂದು ಏನಪ್ಪ ಅಂದ್ರೆ ರಾಜಕೀಯದಲ್ಲಿ ಈ ಒಂದು ಧರ್ಮದ ಅದು ಧಾರ್ಮಿಕ ವ್ಯಕ್ತಿ ಬರೋದು ಬೇಡ ಅನ್ನೋ ಮಾತು ಯಥಾ ಯೋಗ್ಯ. ಆದರೂ ನೀತಿ ಒಂದು ಸಮಾಜ ರಚನೆಗೆ ಗುರುಗಳ ಮಾರ್ಗದರ್ಶನ ಆಚರಣೆ ಮುಖ್ಯ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಡ್ರಿ. H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯ ಕೈಗೊಂಡು ಒಂದು